ಈ ಥರ ಚಿಕನ್ ಸಾಂಬಾರು ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ಮಾಡುವ ರೆಸಿಪಿ ಬನ್ನಿ ನೋಡೋಣ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ನೋಡಿ ನೀವು ಈ ಥರ ಚಿಕನ್ ಸಾಂಬಾರು ಮಾಡ್ಕೋಬೇಕಾ? ಹೇಗಿದೆ ಚಿಕನ್ ಸಾಂಬಾರು, ಏನೇನು ರೆಸಿಪಿ ಹಾಕಿದ್ದೀನಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಏನೇನು ಸಾಮಗ್ರಿ ಬಳಸಿದ್ದೀನಿ ಈ ಥರ ಚಿಕನ್ ಸಾಂಬಾರು ಮಾಡೋಕ್ಕೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ನೋಡಿ ನಾನಿಲ್ಲಿ ಅರ್ಧ kg ಚಿಕನ್ ಅಷ್ಟು ತೊಗೊಬಂದಿದ್ದೀನಿ. ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಲಿ ತೋರಿಸ್ತೀನಿ. ಚಿಕನ್ ತೊಗೊಂಡಿದ್ದೀನಿ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಅರಿಶಿನ ಮತ್ತು ಉಪ್ಪಿದೆ, ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಸಾಮಗ್ರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ, ಮತ್ತು ಒಂದು ಮರಾಠಿ ಮೊಗ್ಗು, ಮತ್ತು ಸ್ವಲ್ಪ ಚಕ್ಕೆ, ಮತ್ತು 4 ಲವಂಗನ ತಗೊಂಡಿದ್ದೀನಿ. ಚಕ್ಕೆ ಮತ್ತು ಲವಂಗ, ಪಲಾವ್ ಎಲೆ ಹಾಕಿದ್ಮೇಲೆ, ಮರಾಠಿ ಮೊಗ್ಗು ಹಾಕಿದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ನೀವು ಒಂದ್ಸತಿ ಮಾಡಿ, ಈ ಥರ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚಿಕ್ಕ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಎರಡು ಈರುಳ್ಳಿನ ಬಳಸಿದ್ದೀನಿ ನಾನು, ಅಂದರೆ ಚಿಕ್ಕ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಫುಲ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರೋದು. ಈರುಳ್ಳಿನ ಹಾಕಿ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ 4 ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಅಂದರೆ ಕಟ್ ಮಾಡಿಲ್ಲ, ಮಧ್ಯದಲ್ಲಿ ಮಾತ್ರ ಕಟ್ ಮಾಡಿದ್ದೀನಿ. 4 ಮೆಣಸಿಕಾಯಿನ ತೊಗೊತಾ ಇದ್ದೀನಿ. ನೋಡಿ, ಮೆಣಸಿಕಾಯಿ ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕಟ್ ಮಾಡಿರೋಂಥ ಒಂದು ಟೊಮಾಟೊನ ಹಾಕೋತಾ ಇದ್ದೀನಿ. ಟೊಮಾಟೊನ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಮೆಣಸಿಕಾಯಿ ಹಾಕಿದ್ಮೇಲೆ ಟೊಮಾಟೊ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಆಮೇಲೆ ಹಾಕ್ಕೋಬೋದು. ನಾನು ಒಂದೇ ಸತಿ ಹಾಕ್ಕೋತಾ ಇದ್ದೀನಿ, ಆಮೇಲೆ ಹಾಕ್ಕೊಳ್ಳಲ್ಲ ಸ್ನೇಹಿತರೆ, ಇವಾಗೆ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈರುಳ್ಳಿ ಕಲರು ಚೇಂಜ್ ಆಗ್ತಾ ಇದೆ ಅಲ್ವಾ? ಟೊಮಾಟೊ ಸಾಫ್ಟ್ ಆಗುತ್ತೆ ಉಪ್ಪನ್ನು ಹಾಕಿದರೆ. ನಾವು ಎಣ್ಣೆಯಲ್ಲಿ ಉಪ್ಪು ಹಾಕಿದರೆ ಟೊಮಾಟೊ ತುಂಬ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಆಮೇಲೆ ಹಾಕ್ಕೊಳ್ಳಲ್ಲ, ಇವಾಗೆ ಹಾಕ್ಕೊಂಡಿದ್ದೀನಿ. ಒಂದೇ ಸತಿ ಹಾಕಿದ್ದೀನಿ ಉಪ್ಪು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅರಿಶಿನ, ಉಪ್ಪು ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ? ಇವಾಗ ಚಿಕನ್ ತೊಳೆದಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇದು ಅರ್ಧ kg ಚಿಕನ್ ಇದೆ ಸ್ನೇಹಿತರೆ. ನಾನು ಜಾಸ್ತಿ ಮಾಡ್ತಾಯಿಲ್ಲ, ಅರ್ಧ kg ಚಿಕನ್ ಮಾಡ್ತಾಯಿದ್ದೀನಿ.
ನಿಮಗೆ ಬೇಕಂದರೆ ಇದಕ್ಕೆ ಕಾಯಿ ತುರಿ ಹಾಕ್ಕೋಬಹುದು, ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಳ್ಳೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಾಯಿ ತುರಿ ಒಣ ಕೊಬ್ಬರಿ ಏನೂ ಹಾಕೋತ ಇಲ್ಲ. ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪೌಡ್ರ್ ನಾನಿಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ, ಒಂಚೂರು ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಚಿಕನ್ ಮಸಾಲ ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ವಾಯ್ಸ್ ಓವರ್ ಆಮೇಲೆ ಕೊಡ್ಬೋದಾಗಿತ್ತು ಸ್ನೇಹಿತರೆ, ನಾನು ಆಮೇಲೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಚಿಕನ್ ಮಾತಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಈ ಥರ ಚಿಕನ್ನು. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪೌಡ್ರ್ ಹಾಕಿದ್ಮೇಲೆ ನಾನು ಇನ್ನು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊತೀನಿ, ಕಡಿಮೆ ಅನ್ನಿಸ್ತಾ ಇದೆ ನೋಡಿ. ಮತ್ತೆ ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅಂದರೆ ಒಂಚೂರು ಕಡಿಮೆ ಅನ್ನಿಸ್ತು, ಹಾಗಾಗಿಬಿಟ್ಟು ಸ್ವಲ್ಪ ಹಾಕ್ಕೊಂಡೆ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಹಾಗಾಗಿಬಿಟ್ಟು ಜಾಸ್ತಿ ಖಾರ ಬಳಸ್ತೀನಿ ನಾನು ಸ್ವಲ್ಪ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಇವಾಗ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಚಿಕನ್ ಬೇಯಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ನಾನು ಇದು ಪುದೀನ ಬಳಸಿಲ್ಲ ಸ್ನೇಹಿತರೆ, ಕೊತ್ತಂಬರಿ ಬಳಸಿಲ್ಲ, ಸಿಂಪಲಾಗಿ ಹೇಗೆ ಮಾಡ್ತೀವಿ ನಾನು ಅದೇ ಥರ ಸಿಂಪಲ್. ಅರ್ಜೆಂಟಲ್ಲಿ ಇವಾಗ ಕಾಯಿ ಇರಲ್ಲ, ಕೊತ್ತಂಬರಿ ಇರಲ್ಲ, ಪುದೀನ ಇರಲ್ಲ, ಶುಂಠಿ ಪೇಸ್ಟ್ ಇರಲ್ಲ ಅಂಥ ಟೈಮಲ್ಲಿ ಸಿಂಪಲಾಗಿ ಹೇಗೆ ಮಾಡೋದಂತ ಚಿಕನ್ ಗ್ರೇವಿ ಸಾಂಬಾರನ್ನ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಗ್ರೇವಿನೂ ಮಾಡ್ಕೋಬೋದು. ನಾನು ಮುದ್ದೆ ಮಾಡೋಣಂತ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಇದು ಸ್ವಲ್ಪ ಬೇಯಬೇಕು, ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊತೀನಿ ನಾನು. ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಸ್ನೇಹಿತರೆ, ಬೇಯಬೇಕು ಚೆನ್ನಾಗಿ ಚಿಕನ್ನು. ಇವಾಗ ಬಿಟ್ಬಿಡೋಣ, ಒಂದು ಅರ್ಧ ಗಂಟೆ 20 ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೈಡೆಲ್ಲ ಹೇಗೆ ಕುದೀತಾ ಇದೆ, ಕುದಿ ಬರ್ತಾ ಇದೆ. ಇವಾಗ ಇದ್ರ ಮೇಲೆ ನಾನು ಪ್ಲೇಟ್ ಏನು ಮುಚ್ಚಲ್ಲ, ಹಾಗೆ ಕುದಿಸ್ಕೊತೀನಿ. ಪ್ಲೇಟ್ ಮುಚ್ಚಿದರೆ ಟೇಸ್ಟು ಹೊರಟೋಗುತ್ತೆ ಸ್ನೇಹಿತರೆ, ಹಾಗಾಗಿಬಿಟ್ಟು ಪ್ಲೇಟ್ ಮುಚ್ಚಲ್ಲ ನಾನು, ಹೀಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ರೆಡಿ ಆದಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಮತ್ತೆ ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಚಿಕನ್ ಸಾಂಬಾರು ಹೇಗೆ ರೆಡಿಯಾಗಿದೆ. ಸಾಂಬಾರು ಅಂದರೆ ಫುಲ್ ಸಾಂಬಾರು ಅಲ್ಲ, ಫುಲ್ ಗ್ರೇವಿನೂ ಇಲ್ಲ. ನೋಡಿ ಈ ಥರ ಆಗಿದೆ, ನೋಡಿ ಗ್ರೇವಿ ಥರ ಇದೆ ಅಲ್ವಾ. ನೋಡಿ ಸ್ನೇಹಿತರೆ, ಚಿಕನ್ ಸಾಂಬಾರು ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಂಟನ ವಾಚ್ ಮಾಡಿ, ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಥರ ಚಪಾತಿ ಚಿಕನ್ ಮತ್ತು ರೈಸ್ ಜೊತೆ, ಜೋಳದ ರೊಟ್ಟಿ ಜೊತೆ, ಮುದ್ದೆ ಜೊತೆ ತಿನ್ಬೋದು, ಸೂಪರಾಗಿರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಬಾಯ್ ಸ್ನೇಹಿತರೆ.